ಬೆಂಬಲಿತರ ಉಸ್ತುವಾರಿ ಸಚಿವರಿಗೆ ಹೇಳ್ರಿ ಧಿಕ್ಕಾರ, ಭ್ರಷ್ಟರಿಗೆ ಬೆಂಬಲಿತರ ಉಸ್ತುವಾರಿ ಸಚಿವರಿಗೆ ಹೇಳ್ರಿ ಧಿಕ್ಕಾರ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಕೇಳ್ರಿ ಧಿಕ್ಕಾರ, ಭ್ರಷ್ಟ ಕಾಂಗ್ರೆಸ್ ಮಕ್ಕಳ ಅನ್ನಕ್ಕೆ ಕನ್ನ ಹಾಕ್ತಿರುವ ಅಧಿಕಾರಿಗಳಿಗೆ ಬೆಂಬಲ ನೀಡುತ್ತಿರುವ ಉಸ್ತುವಾರಿ ಸಚಿವರಿಗೆ ಹೇಳ್ರಿ ಧಿಕ್ಕಾರ, ಭ್ರಷ್ಟರ ಬೆಂಬಲಕ್ಕೆ ನಿಂತಿರುವ ಜಿಲ್ಲಾಧಿಕಾರಿಗಳಿಗೆ ಹೇಳ್ರಿ ಧಿಕ್ಕಾರ, ಭ್ರಷ್ಟರ ಬೆಂಬಲಕ್ಕೆ ನಿಂತಿರುವ ಉಸ್ತುವಾರಿ ಸಚಿವರಿಗೆ ಹೇಳ್ರಿ ಧಿಕ್ಕಾರ, ಭ್ರಷ್ಟರ ಬೆಂಬಲಕ್ಕೆ ನಿಂತಿರುವ ತಂಗಡಿಗೆ ಹೇಳ್ರಿ ಧಿಕ್ಕಾರ। आज के दिन ये DCM हॉस्टल में क्या क्या चल रहा है, बच्चों के खाने नहीं देने से वजह से DCM हॉस्टल में पूरा ऐसा इलीगल एक्टिविटीज़ हो रहे हैं। इसलिए इसको जो इलाके में अधिकारी लोग हैं वो सब सस्पेंड होना चाहिए। फिर ये सस्पेंड नहीं हुआ तो हम आगे के दिन में बेलगावी सुवर्ण सौदा को हम पूरा स्ट्राइक करेंगे, सब संगठने वाले मिलके, ये बोलना चाहती हूँ। आपका नाम? ಸುಮಾ ಎಸ್ಕವಲ್ದ। ಕಲಬುರಗಿ ಜಿಲ್ಲೆಯಲ್ಲಿ ನಡೆತಕ್ಕಂಥ BCM ಇಲಾಖೆಯ ಭ್ರಷ್ಟಾಚಾರದ ವಿರುದ್ಧ ನಾವು ಈಗಾಗಲೇ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳ ಗಮನಕ್ಕೆ ತಂದು ಈ ಒಂದು ಅಧಿಕಾರಿಗಳಿಗೆ ಆಗಿರ್ಬೋದು, ಸಚಿವರಿಗೆ ಆಗಿರ್ಬಾರ್ದು, ಎಲ್ಲರ ಗಮನಕ್ಕೆ ತಂದರೂ ಕೂಡ ಇಲ್ಲಿವರೆಗೆ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ। ಈ ಒಂದು ಅಕ್ರಮವನ್ನು ಖಂಡಿಸಿ, ಇಲಾಖೆಯ ಭ್ರಷ್ಟಾಚಾರವನ್ನು ಖಂಡಿಸಿ ಇವತ್ತು RC ಕಚೇರಿಯ ಮುಂದೆ ಉಗ್ರವಾದ ಪ್ರತಿಭಟನೆ ಮುಖಾಂತರ ಒಂದು ಸರ್ಕಾರಕ್ಕೆ ಎಚ್ಚರಿಕೆ ಗಂಟಿ ಬಾರಿಸ್ತಾ ಇದ್ದೀವಿ। ಏನಪ್ಪ ಅಂದರೆ 2 ದಿನದ ಒಳಗಾಗಿ ಇವರಿಗೆ ಏನಾದರೂ DD ಸೋಮಶೇಖರ್, ಕಚೇರಿ ಮೇಲ್ವಿಚಾರಕ ಮೊಹಮ್ಮದ್ ಆರಿಫು ಮತ್ತು ತಾಲೂಕು ಕಲ್ಯಾಣಾಧಿಕಾರಿಗಳು, ವಾರ್ಡನ್ಗಳು ಮತ್ತು ಇವರಿಗೆಲ್ಲರಿಗೆ ಏನೋ ವಜಾ ಮಾಡಲಿಲ್ಲ ಅಂದರೆ, ಕೆಲಸದಿಂದ ವಜಾ ಮಾಡಲಿಲ್ಲ ಅಂದರೆ, ಮತ್ತು ಇಲಾಖೆಯ ಆಯುಕ್ತರಾದಂಥ ದಯಾನಂದ್ ಅವರು ನಮ್ಮ ಜಿಲ್ಲೆಯ ಏನು ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ವರ್ಗಾವಣೆ ಮಾಡಲಿಲ್ಲ ಅಂದ್ರೆ ನಾವು ಬರ್ತಕ್ಕಂಥ ದಿನದಲ್ಲಿ ಒಂದು 2-3 ದಿನ ನೋಡಿ ನಾವು ಈ ಒಂದು ಬೆಳಗಾವಿ ಅಧಿವೇಶನಕ್ಕೆ ಮುತ್ತಿಗೆ ಹಾಕಿ ಒಂದು ಉಗ್ರವಾದ ಪ್ರತಿಭಟನೆ ಮಾಡಬೇಕಾಗ್ತದೆ। ಏನು ಈ ಇಲಾಖೆಯ ಸಚಿವರಾದಂಥ ಶಿವರಾಜ್ ತಂಗಡಿ ಅವರು ಕೂಡಲೇ ಏನಾದರೂ ಸಿದ್ದರಾಮಯ್ಯ ಅವರಿಗೆ ಮಾನ ಮರ್ಯಾದೆ ಇದ್ದರೆ, 5ನೇ ವರ್ಗದ ವಿದ್ಯಾರ್ಥಿಗಳಿಗೆ ಕನ್ನ ಹಾಕ್ತಿರ್ತಕ್ಕಂಥ ಶಿವರಾಜ್ ತಂಗಡಿಗೆ ಕೂಡಲೇ ರಾಜೀನಾಮೆ ಪಡಿಬೇಕು, ಪಡೆದಿದ್ದು ಉನ್ನತ ತನಿಖೆ ಆಗಬೇಕು, ಇಲ್ಲಾಂದರೆ ನಾವು ಇದರ ಬಗ್ಗೆ ಕ್ರಾಂತಿಕಾರವಾದ ಹೋರಾಟ ಮಾಡಬೇಕಾಗ್ತದೆ ಅಂತೇಳಿ ಇವತ್ತು ಎಚ್ಚರಿಕೆ ನೀಡ್ತಾ ಇದ್ದೀವಿ ಸರ್ಕಾರಕ್ಕೆ। ಶ್ರವಣ್ ಕುಮಾರ್ ಡಿ ನಾಯಕ್।